ಎಲ್ರಿಗೂ ನಮಸ್ಕಾರ. ಈಗ ಈ ಎ ಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದ್ರ ಬಗ್ಗೆ ತುಂಬ ಡಿಸ್ಕಷನ್ ನಡೀತಾ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಎಲ್ಲ ಜಾಬ್ಗಳಿಗೆ ಒಂದು ಕಡಿವಾಣ ಹಾಕುತ್ತೆ ಅಥವಾ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಬಹುದು ಅನ್ನೋ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಹೇಳ್ತಾ ಇದೆ. ಆದರೆ ನನ್ನ ದೃಷ್ಟಿಯಲ್ಲಿ ಯಾವುದೇ ಒಂದು ಹೊಸ ಅನ್ವೇಷಣೆ ಅಥವಾ ಇನ್ವೆನ್ಷನ್ ಆದಾಗ ಅದನ್ನು ನಾವು ಇಮಿಡಿಯೇಟಾಗಿ ಒಪ್ಕೊಳ್ಳಿಕ್ಕೆ ತಯಾರಿರಲ್ಲ. ಉದಾಹರಣೆಗೆ ಈ ಪ್ಲಾಸ್ಟಿಕ್ ಬಳಕೆ ಏನು ನಮ್ಮಲ್ಲಿ ಶುರುವಾಯಿತು, ಅದನ್ನು ಸರಿಯಾಗಿ ಉಪಯೋಗಿಸಿದರೆ ಬಹಳಷ್ಟು ಅದರಿಂದ ಅನುಕೂಲತೆ ಇದೆ. ಪ್ಲಾಸ್ಟಿಕ್ಕನ್ನು ಎಲ್ಲಿ ಉಪಯೋಗಿಸ್ಬೇಕೋ ಅಲ್ಲೇ ಉಪಯೋಗಿಸ್ಬೇಕು ಮತ್ತು ಅದನ್ನು ಹೇಗೆ ನಾವು ಅದನ್ನು ನಿರ್ವಹಣೆ ಮಾಡಬೇಕು ಅದನ್ನು ಉಪಯೋಗಿಸಿದ ನಂತರ ಮಾಡಿಕೊಂಡ್ರೆ ಬಹುಶಃ ಪ್ಲಾಸ್ಟಿಕ್ ಏನು ತೊಂದರೆನೇ ಅನಿಸಲ್ಲ. ಆದರೆ ಅದನ್ನೇ ನಾವು ಬೇಕಾದಲ್ಲಿ ಎಸೆದು ಅದನ್ನು ಕಸದ ರೂಪದಲ್ಲಿ ನಾವು ಪರಿವರ್ತನೆ ಮಾಡಿದ್ರೆ ಅದು ದೊಡ್ಡ ತಲ್ಲವಾಗಿ ಪರಿಣಾಮ ಆಗುತ್ತೆ. ಅದೇ ರೀತಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕೂಡ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಬಹುಶಃ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕಿಲ್ಲ ಅನಿಸುತ್ತೆ. ಜಾಬ್ ಕಡಿತ ಅಂತ ಹೇಳ್ತೀವಿ, ಬಟ್ ನಾವು ಸ್ವಲ್ಪ ಈ ಮೆಕ್ಯಾನಿಕಲ್ ಲೈಫಿಂದ ಸ್ವಲ್ಪ ನಿಜವಾದ ಒಂದು ಅರ್ಥದಲ್ಲಿ ಜೀವನವನ್ನು ನಡೆಸುವ ಒಂದು ಪದ್ಧತಿಯನ್ನು ರೂಢಿ ಮಾಡ್ಕೋಬೇಕು ಅನಿಸುತ್ತೆ. ಬಹುಶಃ ಈ ದುಡ್ಡು ಮಾಡಿ ಅತಿಯಾಗಿ ಸಂಗ್ರಹಣೆ ಮಾಡಿಡೋದು ಅಥವಾ ಮುಂದಿನ ತಲೆಮಾರಿಗಾಗಿ 10-20 ಸೈಟ್ಗಳನ್ನು ಮಾಡಿ ಬದುಕೋದು, ಈ ರೀತಿಯನ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ಬಹುಶಃ ನಾವು ದುಡಿಯೋದು ಸಾಕಾಗುತ್ತೆ, ನಮಗೆ ಅಷ್ಟೊಂದು ಬೇಕಾಗಲ್ಲ ಅನಿಸುತ್ತೆ. ಇನ್ನು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಎಲ್ಲ ಫೀಲ್ಡ್ಗಳಲ್ಲೂ ಕೂಡ ಸಮರ್ಪಕವಾಗಿ ಬಳಕೆ ಮಾಡಿದ್ರೆ, ಉದಾಹರಣೆಗೆ ಮೆಡಿಕಲ್ ಫೀಲ್ಡಲ್ಲಿ ಅದನ್ನು ನಾವು ಸರಿಯಾಗಿ ಬಳಕೆ ಮಾಡಿದ್ರೆ ಬಹುಶಃ ಈಗ ನಾವೇನು ತೊಂದರೆಯನ್ನು ಫೇಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಶಾಶ್ವತವಾದ ಒಂದು ಸರಿಯಾದ ಪರಿಹಾರವನ್ನು ಕೊಡಬಹುದು ಅನಿಸುತ್ತೆ. ಉದಾಹರಣೆಗೆ ಒಂದು ರೂರಲ್ ಏರಿಯಾದಲ್ಲಿ ಈಗ ಒಂದು ಬ್ಲಡ್ ಟೆಸ್ಟ್ ಆದಾಗ ಅದಕ್ಕೆ ಒಂದು ಸರಿಯಾದ ರಿಪೋರ್ಟ್ ಅಥವಾ ಎಕ್ಸ್ಪರ್ಟಿಂದ ಒಂದು ಒಪಿನಿಯನ್ ತಗೊಳ್ಳಿಕ್ಕೆ ಅದನ್ನು ಉಪಯೋಗಿಸ್ಕೋಬೋದು. ಗೌರ್ಮೆಂಟ್ ಲೆವೆಲ್ಲು ಕೂಡ ಈ ಒಂದು PHCಗಳನ್ನು ಕೂಡ ಅಪ್ಗ್ರೇಡ್ ಮಾಡ್ಬೋದು. ಈ ರೀತಿಯ ಹಲವು ಅವಕಾಶಗಳು ಇದೆ ಅನಿಸುತ್ತೆ. ಹಾಗಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಮೆಡಿಕಲ್ ಫೀಲ್ಡ್ ಇರ್ಬೋದು ಅಥವಾ ಯಾವುದೇ ಫೀಲ್ಡಲ್ಲಿ ಕೂಡ ಅದನ್ನು ಸರಿಯಾಗಿ ಉಪಯೋಗಿಸಿದರೆ ಅದು ಒಂದು ಒಳ್ಳೆಯ ಟೂಲ್ ಕಿಟ್ ಆಗಿ ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ. ಅದು ತುಂಬ ಭಯಪಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ಜೀವನದಲ್ಲಿ ಬದಲಾವಣೆ ತಂದುಕೊಳ್ಳಿಕ್ಕೆ ನಾವು ಹೆದರ್ತೀವಿ ಅಷ್ಟೇ. ಅದರಿಂದಾಗಿ ನಮಗೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ನಾವು ಬದಲಾವಣೆಗೆ, ಅಂದರೆ ಈಗ ಜಗತ್ತು ಹೇಗೆ ಬದಲಾಗ್ತಾ ಇದೆಯೋ, ಟೆಕ್ನಾಲಜಿಗೆ ಹೇಗೆ ಬದಲಾಗ್ತಾ ಇದೆಯೋ, ನಾವು ಅದಕ್ಕೆ ನಾವು ಅಪ್ಗ್ರೇಡ್ ಆಗಲಿಕ್ಕೆ ನಾವು ಅದಕ್ಕೆ ಆ ಒಂದು ಸಿಸ್ಟಮಿಗೆ ಹೊಂದ್ಕೊಳ್ಳಿಕ್ಕೆ ನಾವು ರೆಡಿಯಾಗಬೇಕು. ಮಾನಸಿಕವಾಗಿ ನಾವು ದೈಹಿಕವಾಗಿ ಅದಕ್ಕೆ ರೆಡಿ ಆದರೆ ಬಹುಶಃ ಯಾವುದೇ ಒಂದು ಬದಲಾವಣೆ ಕೂಡ ಅಷ್ಟೊಂದು ಪರಿಣಾಮ ಬೀರಲಿಕ್ಕಿಲ್ಲ ಅನಿಸುತ್ತೆ. ಬಹುಶಃ ಈ ಸೋಷಿಯಲ್ ಮೀಡಿಯಾದವರು ಇರ್ಬೋದು ಅಥವಾ ಈ ಬೇರೆ ಬೇರೆ ಚಾನಲ್ಗಳು ಅದನ್ನು ಏನೋ ಒಂದು ದೊಡ್ಡದು ಆಗ್ಬಿಡುತ್ತೆ ಅಂತ ಹೆದರಿಸ್ತಾ ಇದ್ದಾರೆ. ಬಟ್ ಆದರೆ ನನ್ನ ದೃಷ್ಟಿಯಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ನಾನು ಅದನ್ನು ಮೇನ್ಲಿ ಅಸಿಸ್ಟೆಡ್ ಇಂಟೆಲಿಜೆನ್ಸ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಟ್ ಈಸ್ ಅಸಿಸ್ಟೆಡ್ ಇಂಟೆಲಿಜೆನ್ಸ್. ನಮ್ಮ ಇಂಟೆಲಿಜೆನ್ಸಿಗೆ ಅದು ಒಂದು ಅಸಿಸ್ಟೆಂಟಾಗಿ ಕೆಲಸ ಮಾಡೋ ಥರ ನಾವು ಇಟ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಅದರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗುವ ಹಂತಕ್ಕೆ ಹೋಗಬಾರ್ದು. ಉದಾಹರಣೆಗೆ ರೋಬೋಟಿಕ್ ಸರ್ಜರಿ ಇರ್ಬೋದು. ರೋಬೋಟಿಕ್ ಸರ್ಜರಿ ಒಂದು ಪ್ರೆಸಿಷನ್ ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಆದರೆ ನಾವು ನಮ್ಮ ಇಂಟೆಲಿಜೆನ್ಸನ್ನು ಉಪಯೋಗಿಸಿಕೊಂಡು ಅದರಲ್ಲಿ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ನಾವು ಕಂಪ್ಲೀಟಾಗಿ ಡಿಪೆಂಡ್ ಆಗಲಿಕ್ಕೆ ಹೋಗಬಾರ್ದು. ಉದಾಹರಣೆಗೆ ನಾವು ನಮ್ಮ ಮಕ್ಕಳ ಮೇಲೆ, ನಾನು ಇತ್ತೀಚೆಗೆ ಕೆಲವೊಂದು ಹೇಗೂ ಮಗ ಟೆಕ್ನಾಲಜಿಯಲ್ಲಿ ಚೆನ್ನಾಗಿದ್ದಾನಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗನ ಮೇಲೆ ಕೆಲವೊಂದು ಅವನಿಗೆ ಮಾಡಲಿಕ್ಕೆ ಬಿಡ್ತೀನಿ. ನನಗೆ ಅದರಿಂದಾಗಿ ಏನಾಗ್ತಾಯಿದೆ ಅಂದರೆ ನನಗೆ ಕಲೀಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಈಗ ಲ್ಯಾಪ್ಟಾಪಲ್ಲಿ ಏನೋ ವರ್ಕ್ ಮಾಡೋವಾಗಿರ್ಬೋದು, ಎಲ್ಲದಕ್ಕೂ ಅವನಿಗೆ ಕರೆದು ಕೇಳಲಿಕ್ಕೆ ಶುರು ಮಾಡಿದ್ರೆ ಅವನು ಏನೋ ಆನ್ಸರ್ ಕೊಟ್ಟು ಹೋಗ್ತಾನೆ, ನಮಗೆ ಅದು ಸಿಕ್ಬಿಡುತ್ತೆ ಆನ್ಸರ್. ಬಟ್ ನನಗೆ ಅದನ್ನು ಕಲೀಲಿಕ್ಕೆ ಒಂದು ಅವಕಾಶ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ನಮ್ಮನ್ನು ಹಿಂದಕ್ಕೆ ತಳ್ಕೋಬಾರ್ದು. ನಾವು ಕೂಡ ಅಪ್ಗ್ರೇಡ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಕಾಲಕ್ಕೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಇನ್ಫಾರ್ಮೇಷನ್ ಬರುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು, ನಮ್ಮನ್ನು ಅಪ್ಗ್ರೇಡ್ ಮಾಡ್ಕೋಬೇಕು. ಮತ್ತು ಅದನ್ನು ಹೇಗೆ ಸಮರ್ಪಕವಾಗಿ ನಮ್ಮ ಸಮಾಜದಲ್ಲಿ ಉಪಯೋಗಿಸಬಹುದು ಅನ್ನೋದನ್ನು ಕೂಡ
ಒಂದು ವಿಚಾರ ಮಾಡಬೇಕಾಗತ್ತೆ. ಇದನ್ನು ರಾಜಕೀಯ ವಲಯದಲ್ಲಿಯೂ ಕೂಡ ಉಪಯೋಗಿಸಬೇಕು. ರಾಜಕೀಯ ಸೇಮ್ ಅದೇ ಏನು 1947 ಏನಿತ್ತ ಅದೇ ಕಂಟಿನ್ಯೂ ಆಗಬಾರ್ದು. ಈಗ ಎಲ್ಲ ಕೂಡ ಅಪ್ಗ್ರೇಡ್ ಆಗಬೇಕಾಗತ್ತೆ. ಅವರು ಕೂಡ ಆ ರೀತಿಯಾಗಿ ಥಿಂಕ್ ಮಾಡಬೇಕಾಗತ್ತೆ. ಯಾರು ಭ್ರಷ್ಟಾಚಾರಕ್ಕೆ ಅಥವಾ ಸಿಸ್ಟಮನ್ನು ತಮ್ಮ ಹತೋಟಿಗೆ ತಗೊಳ್ಳಿಕ್ಕೆ ಇಷ್ಟಪಡ್ತಾರೋ ಅವರು ಬದಲಾವಣೆಯನ್ನು ಯಾವತ್ತೂ ಇಷ್ಟಪಡಲ್ಲ. ಸೊ ಹಾಗಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಈ ಪ್ರಯೋಜನ ಎಲ್ಲ ಫೀಲ್ಡಲ್ಲೂ ಇದ್ದೇ ಇದೆ. ಅದು ಖಂಡಿತ ಉಪಯೋಗಕ್ಕೆ ಬರುತ್ತೆ. ಸೊ ಅದನ್ನು ಒಂದು ದೊಡ್ಡ ವಿಷಯವನ್ನಾಗಿ ಮಾಡಿಕೊಂಡು ನಾವು ನಾಳೆನೇ ಚಿಂತೆಯಲ್ಲಿ ಬದುಕುವ ಅವಶ್ಯಕತೆ ಇಲ್ಲ. ಇವತ್ತಿನ ದಿನದಲ್ಲಿ ಬದುಕೋಣ. ನಾಳೆ ಆಗುವ ಬದಲಾವಣೆಗೆ ಹೊಂದಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಧನ್ಯವಾದಗಳು.